ನಮಸ್ತೆ ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡಿಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಲೈಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನಾವು ಬಾಳೆಕಾಯಿಯಿಂದ ಸೂಪರ್ ಆದ ಬಜ್ಜಿಯನ್ನು ಮಾಡ್ಕೊಳ್ಳೋಣ. ಊರಿಂದ ಬರುವಾಗ ನಾನು ತೊಗೊಂಡು ಬಂದಿದ್ದೆ, ತುಂಬಾ ಚೆನ್ನಾಗಿರೋದು ಸಿಕ್ಕಿತ್ತು, ತುಂಬ ಫ್ರೆಶ್ ಆಗಿರುತ್ತೆ. ಈ ರೀತಿಯಲ್ಲಿ ಸಿಪ್ಪೆ ಹರ್ಕೊಳ್ಳೋಣ. ಆಮೇಲೆ ನೀರಿಟ್ಕೊಂಡು ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು, ಅದು ತುಂಬಾ ಚೆನ್ನಾಗಾಗುತ್ತೆ. ಈ ರೀತಿಯಲ್ಲಿ ಸಿಪ್ಪೆ ಹರ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಉದ್ದಕ್ಕೆ ಬೇಕಾದರೆ ಕಟ್ ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ತೆಳ್ಳಗೆ ಕಟ್ ಮಾಡಿಕೊಂಡು ನೀರೊಳಗಡೆ ಸೇರಿಸ್ಕೊಳ್ಳೋಣ. ಈ ಹದದಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ನೀರಿಗೆ ಹಾಕೊಂಡಿದ್ದಾಗಿದೆ. ತೆಳ್ಳಗೆ ಕಟ್ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಒಂದು ಬೌಲ್ ಇಟ್ಕೊಂಡು ಬಜ್ಜಿಗೆ ಹಿಟ್ಟು ಕಲಿಸ್ಕೊಳ್ಳೋಣ. 1 ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಸೇಮ್ ಬೌಲಲ್ಲಿ 1/4 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಪುಡಿಯನ್ನು ಸೇರಿಸ್ಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಖಾರ ಮಾಡಿದರೆ ಚೆನ್ನಾಗಿರುತ್ತೆ. 1/4 ಚಮಚದಷ್ಟು ಅರಿಶಿನ ಪುಡಿ, 1/4 ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳುವಂಥದ್ದು. ಉಪ್ಪು ಎಂತ ಬೇಕಿದ್ರೂ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ತೀರಾ ತೆಳ್ಳಗೇನೂ ಮಾಡ್ಕೊಳ್ಬಾರ್ದು. ಈ ಅಕ್ಕಿ ಹಿಟ್ಟು ಹಾಕೊಳ್ಳುವ ಉದ್ದೇಶ ಏನಂದರೆ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ನಾವು ಈ ಬಜ್ಜಿ ಮಾಡಿ ಸುಮಾರು ಹೊತ್ತಾದ್ರೂ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ಹಾಗಾಗಿ ಅಕ್ಕಿ ಹಿಟ್ಟು ಯೂಸ್ ಮಾಡಿದರೆ ಚೆನ್ನಾಗಾಗುತ್ತೆ. ಒಂದು 5 ನಿಮಿಷ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹಿಟ್ಟು ಕಲಸಿ ಆದ ಮೇಲೆ ಒಂದು 5 ನಿಮಿಷ ಇಟ್ಟು ಆಮೇಲೆ ಬಜ್ಜಿ ಮಾಡ್ಕೊಳ್ಳೋಣ. ನಾವು ಕಟ್ ಮಾಡಿ ನೀರಿಗೆ ಹಾಕ್ಕೊಂಡಿದ್ವಲ್ಲ ಬಾಳೆಕಾಯಿ ಪೀಸಸ್ಸನ್ನು, ಅದನ್ನು ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನೆಲ್ಲ ಆರಿಸ್ಕೊಳ್ಬೇಕು. ನೀರನ್ನು ಈ ರೀತಿಯಲ್ಲಿ ಒರೆಸಿ ಆಮೇಲೆ ಎಣ್ಣೆಗೆ ಹಾಕ್ಕೊಳ್ಳುವಂಥದ್ದು. ಎಲ್ಲ ಬಾಳೆಕಾಯಿ ಪೀಸಸ್ಸನ್ನು ಈ ರೀತಿಯಲ್ಲಿ ಒರೆಸಿ ತೊಗೊಂಡಿದ್ದಾಗಿದೆ. ಎಣ್ಣೆ ಕೂಡ ಬಿಸಿಯಾಗಲಿಟ್ಟಿದ್ದೀನಿ. ಇವಾಗ ಮಾಡ್ಕೊಳ್ಳೋಣ. ಫಸ್ಟಿಗೆ ಚೆಕ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ, ಸೇರಿಸ್ಕೊಳ್ಳೋಣ. ಒಂದು ಬದಿ ಚೆನ್ನಾಗಿ ಬೆಂದಾದ ಮೇಲೆ ಇನ್ನೊಂದು ಬದಿನ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ, ತಗೊಳ್ಳೋಣ ಈಗ. ಬಜ್ಜಿ ಚೆನ್ನಾಗಿ ಫ್ರೈ ಆಗಿದೆ, ತಗೊಳ್ಳೋಣ ಈಗ. ಎಣ್ಣೆ ಚೆನ್ನಾಗಿ ಸೋರಿಸ್ಕೊಂಡು ತಗೊಳ್ಬೇಕು.
ಇವಾಗ ತುಂಬ ರುಚಿಯಾದ ಬಾಳೆಕಾಯಿ ಬಜ್ಜಿ ಈ ರೀತಿಯಲ್ಲಿ ರೆಡಿಯಾಗಿದೆ. ನೀವು ಒಮ್ಮೆ ತಪ್ಪದೆ ಇದೇ ರೀತಿಯಲ್ಲಿ ಟ್ರೈ ಮಾಡಿ. ನೀವು ಹೇಗೆ ನಿಮ್ಮ ಮನೆಯಲ್ಲಿ ಬಜ್ಜಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಲೈಕ್ ಮಾಡಿಕೊಂಡು ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.